ನಿಜವಾಗ್ಲೂ ಒಂದು ಎಸ್ ಯು ವಿನ ನೀವು 10,000 EMI ಕೂಡ ತಗೋಬಹುದು, ಡೌನ್ ಪೇಮೆಂಟ್ ಕೂಡ ಕಮ್ಮಿ ಇರುತ್ತೆ. ಬ್ರೀಜಾ ನ್ಯೂ ಶೇಪ್ ಕೇಳ್ತಾ ಇದ್ರ, ನನ್ನ ಹತ್ರ 2 ವೆಹಿಕಲ್ ಇದೆ. ಸೊ 2 ಕೇವಲ 2,000 ಮತ್ತೆ 3,000 ಕಿಲೋಮೀಟರ್ ರನ್ ಆಗಿರೋದು ಅಷ್ಟೇ. ಟೋಟಲ್ 12 ನೆಕ್ಸಾನ್ ವೆಹಿಕಲ್ ಇದೆ. ಸೊ ನೀವು ಕಲರ್ ಇರ್ಬೋದು, ಮಾಡೆಲ್ ಇರ್ಬೋದು, ಪ್ರತಿಯೊಂದು ವೆಹಿಕಲ್ ಇದೆ. 7,35,000 ಇಂದ ಸ್ಟಾರ್ಟ್ ಆಗ್ತದೆ. 15 ವೆಹಿಕಲ್ ಒಂದೇ ರೂಫ್ ಕೆಳಗಡೆ ಇದೆ. ಆಟೋಮೆಟಿಕ್ ಬೇಕಾ, ಮ್ಯಾನುವಲ್ ಬೇಕಾ, ಸೊ ಯಾವ ಪ್ರೈಸ್ ರೇಂಜಲ್ಲಿ ಬೇಕು ನಿಮಗೆ, W8 ಬೇಕಾ, W6 ಬೇಕಾ, ಈ ಥರ ವೇರಿಯಂಟ್ ನಾವು ಟೋಟಲ್ ನನ್ನ ಹತ್ರ XUV 15 ಇದೆ. ಸಾನೆಟ್ ನೋಡ್ತಾ ಇದ್ದೀರಾ, ಸೆಲ್ಟೋಸ್ ನೋಡ್ತಾ ಇದ್ದೀರಾ, ಕ್ಯಾರೆನ್ಸ್ ನೋಡ್ತಾ ಇದ್ದೀರಾ, ಯಾವ ಕಲರಲ್ಲಿ ಬೇಕು ನಿಮಗೆ? ಸಾನೆಟ್ ರೆಡ್ಡಲ್ಲಿ ಬೇಕಾ, ವೈಟಲ್ಲಿ ಬೇಕಾ, ಬ್ಲ್ಯಾಕಲ್ಲಿ ಬೇಕಾ? 14,91,000ಕ್ಕೆ ತಾರು, ಬ್ರ್ಯಾಂಡ್ ನ್ಯೂ ತಾರು. ಇದು ನೋಡ್ತಿರ್ಬೋದು, ಬಂಪರ್ ಚೇಂಜ್ ಮಾಡಿದ್ದಾರೆ, ಮೆಟಲ್ ಬಂಪರ್ ಹಾಕಿದ್ದಾರೆ. ಇದಕ್ಕೆ KV 100 ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಇನ್ ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್. ನಿಮಗೆ ಕೇವಲ 4,21,000 ಸಿಗುತ್ತೆ. ಅದು ವೆರಿ ಲೋವೆಸ್ಟ್ EMI ಇಲ್ಲಿ ನಿಮಗೆ ಗಾಡಿ ಸಿಗುತ್ತೆ. 10,000 ರೂಪಾಯಿ EMI ಇಂದನೂ ನಿಮಗೆ ಲೋನ್ ಸ್ಟಾರ್ಟ್ ಆಗುತ್ತೆ. ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಎಲ್ರಿಗೂ ಒಂದು ಆಸೆ ಇರುತ್ತೆ, ಒಂದು SUV ಕಾರ್ ತೊಗೋಬೇಕು, ಫ್ಯಾಮಿಲಿ ಸಮೇತವಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು, ಸ್ಪೇಸ್ ಚೆನ್ನಾಗಿರಬೇಕು ಕಾರಲ್ಲಿ, ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲರೂ ಕೂಡ ಹೊಸ ಕಾರ್ನ ತೊಗೊಳೋದಕ್ಕಾಗಲ್ಲ, ಯಾಕೆಂದರೆ SUV ಪ್ರೈಸ್ಗಳು ಹಂಗಿದೆ. ಮೋರ್ ದ್ಯಾನ್ 15 lakhs, 13 lakhs ಮೇಲೆ ಇದೆ ಅಂತ ಹೇಳ್ಬೋದು SUV ಕಾರ್ಗಳು. ಸೊ ಈಗಿರಬೇಕಾದ್ರೆ ಕಾರ್ಸ್ 24ಅಲ್ಲಿ ನಿಮಗೆ 10,000 EMI ಇಂದ ಕೂಡ SUV ಕಾರ್ಗಳು ಸಿಗ್ತಾ ಇದೆ. ಇದನ್ನು ನಾನು ಸುಮ್ಮನೆ ಬಾಯಲ್ಲಿ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ. ನೋಡ್ಕೊಬೋದು, ಇಲ್ಲಿ ಸಾಕಷ್ಟು ವೆಹಿಕಲ್ಗಳು. ಸೊ EMI ಅಂತ ಕೊಟ್ಟಿರ್ತಾರಲ್ಲ, ಪ್ರತಿಯೊಂದು ಚೆಕ್ ಮಾಡ್ಕೋಬೋದು. 8,309 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ ಪರ್ ಮಂತು. ಮತ್ತು 11,000, 10,000, 11,000, ಸೊ 18,000. ಸೊ ಈ ಥರ ರೇಂಜ್ ಡಿಪೆಂಡ್ ಆಗುತ್ತೆ ನೀವು ಯಾವ ಗಾಡಿ ತೊಗೋತೀರ ಅನ್ನೋದ್ರ ಮೇಲೆ. ಬಟ್ ನಿಜವಾಗ್ಲೂ ಒಂದು SUVನ ನೀವು 10,000 EMIಲೂ ಕೂಡ ತೊಗೋಬೋದು, ಡೌನ್ ಪೇಮೆಂಟ್ ಕೂಡ ಕಮ್ಮಿ ಇರುತ್ತೆ, ಇಫ್ ಇನ್ ಕೇಸ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ. ಸೊ ಇದನ್ನು ನೀವು ಕಾರ್ಸ್ 24ನ ಒಂದು ವೆಬ್ಸೈಟಲ್ಲೇ ಹೋಗಿ ಚೆಕ್ ಮಾಡ್ಕೋಬೋದು. ಇವತ್ತು ನಿಮಗೆಲ್ಲ SUV ಕಾರ್ಗಳನ್ನ ತೋರಿಸೋದಕ್ಕೆ ಅಂತ ಹೇಳಿ ನಾನು ಬಂದಿರೋದು ಗರುಡ ಮಾಲ್ನ ಒಂದು ಮಗ್ರತ್ ರೋಡಲ್ಲಿರುವಂತಹ ಗರುಡ ಮಾಲ್ಗೆ. ಸೊ ಇಲ್ಲಿ 150+ ಬರೀ SUV ಕಾರ್ಗಳೇ. ನೀವು ಯಾರಾದರೂ XUV 500 ನೋಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ಕಾರ್ಗಳಿದೆ. ಆ್ಯಂಡ್ ಆಲ್ಸೋ ಕಿಯಾ ಕಾರ್ಗಳು ನೋಡ್ತಾ ಇದ್ದೀರಾ. ಇಲ್ಲಿ ನಾನು ವಿಡಿಯೋ ಮಾಡ್ತಿರೋ ಲೈನಪ್ ಬಂದ್ಬಿಟ್ಟು ಕಂಪ್ಲೀಟ್ ಕಿಯಾ ಕಾರ್ಗಳಿದೆ. ಆ್ಯಂಡ್ ಆಲ್ಸೋ ಯಾರಾದರೂ ತಾರ್ ನೋಡ್ತಾ ಇದ್ರೆ ಬ್ರ್ಯಾಂಡ್ ನ್ಯೂ ತಾರ್ 2022 ತಾರ್ ಕೂಡ ಇದೆ, ಫೋರ್ಡ್ ಇಕೋಸ್ಪೋರ್ಟ್ಗಳಿದೆ, ನೆಕ್ಸಾನ್ ಇದೆ, ಆ್ಯಂಡ್ ಇನ್ನೂ ಸಾಕಷ್ಟು ವೆಹಿಕಲ್ಲು. ಯಾವ ಥರ ವೆರೈಟಿ ಆಫ್ SUV ಕೇಳ್ತೀರಾ, ಯು ನೇಮ್ ಇಟ್ ಯು ವಿಲ್ ಗೆಟ್ ಇಟ್ ಅನ್ನೋ ಥರ ಇದೆ ಇಲ್ಲಿ. ಸೊ ನಿಜವಾಗ್ಲೂ ತೋರಿಸ್ತಾ ಹೋಗ್ತೀನಿ ಯಾವುದೆಲ್ಲ ಕಾರ್ಗಳಿದೆ, ಏನು ಪ್ರೈಸಿಂಗಲ್ಲಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಲಾಸ್ಟ್ ಟೈಮು ತುಂಬ ಅಪ್ರಿಷಿಯೇಟ್ ಮಾಡಿದ್ರಿ, ಆಲ್ಮೋಸ್ಟ್ ಪ್ರೈಸಿಂಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಈ ಸತಿನೂ ಕೂಡ ವಿತ್ ಪ್ರೈಸಿಂಗ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಷ್ಟೆಲ್ಲ ವೆಹಿಕಲ್ಸ್ ಇರೋದ್ರಿಂದ ಎಲ್ಲದನ್ನೂ ಹೇಳೋದಕ್ಕಾಗಲ್ಲ. ಮಾಡೆಲ್ ವೈಸು ಒಂದಷ್ಟು ವೆಹಿಕಲ್ಗಳದ್ದು ಪ್ರೈಸ್ ಹೇಳ್ತಾ ನಿಮಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಬನ್ನಿ ಆಗಿದ್ದರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಪ್ರವೀಣ್ ಸರ್ ಇದ್ದಾರೆ. ಸೊ ಇಲ್ಲಿಯ ಮ್ಯಾನೇಜರು. ಸೊ ಅವ್ರು ನಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾರೆ, ಯಾವೆಲ್ಲ ಗಾಡಿ ಎಷ್ಟೆಷ್ಟು ಪ್ರೈಸಿಂಗಲ್ಲಿದೆ, ಎಷ್ಟೆಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್, ಕಾರ್ಸ್ 24ನ ಈ ಒಂದು ಗರುಡ ಮಾಲ್ ಹಬ್ಗೆ ಏನಕ್ಕೆ ಬರಬೇಕು ನಮ್ಮ ಕಸ್ಟಮರ್ಸು? ಸೊ ನಾವು ಪ್ರತಿ ಸಾರಿ ಹೇಳಿದಾಗೇ ಕಾರ್ಸ್ 24 ಗರುಡ ಮಾಲ್ ಬಂದು ಇಡೀ ಇಂಡಿಯಾದಲ್ಲಿ ಕಾರ್ಸ್ 24ದು ಒನ್ ಆಫ್ ದ ಫಸ್ಟ್ SUV ಸ್ಟೋರ್. ನಿಮಗೆ ಇಲ್ಲಿ ಕೇವಲ SUV ಕಾರ್ಸ್ ಮಾತ್ರ ಸಿಗುತ್ತೆ. ಸೊ ನೀವು ಅಂತ ಕೆಲವರು ನೆಕ್ಸಾನ್ ನೋಡ್ತಾ ಇದ್ದೀರಾ, ಇಕೋಸ್ಪೋರ್ಟ್ ನೋಡ್ತಾ ಇದ್ದೀರಾ, ಡಸ್ಟರ್ ನೋಡ್ತಾ ಇದ್ದೀರಾ, ಇಲ್ಲ ಬಲಾನೋ ನೋಡ್ತಾ ಇದ್ದೀರಾ, ಸ್ಕಾರ್ಪಿಯೋ, ತಾರ್ ಆಗಿರ್ಬೋದು, ಇನೋವಾ, ನಿಮಗೆ SUV ಕಾರ್ಸ್ ಏನೇ ನೋಡ್ತಾ ಇದ್ರು ಒನ್ ರೂಫ್ ಕೆಳಗಡೆ ಗರುಡ ಮಾಲಲ್ಲಿ ಇರೋದೆ. ಬನ್ನಿ, ವೆಹಿಕಲ್ ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ವೆಹಿಕಲ್ ಇಷ್ಟ ಆಗುತ್ತೋ ಅದ್ರ ಮೇಲೆ ಬ್ಲಾಕ್ ಮಾಡ್ಕೊಂಡು ಫಿನಾನ್ಸ್ ಫುಲ್ ಕ್ಯಾಶ್ ನೋಡ್ಕೊಳ್ಳಿ. ಇವನ್ ಸೇಮ್ ಡೇ ಬೇಕು ಅಂದರೆ ಸೇಮ್ ಡೇ ಡೆಲಿವರಿ ಕೊಡ್ತೀವಿ. ಖುಷಿಯಾಗಿ ಗಾಡಿ ತೊಗೊಂಡು ಮನೆಗೆ ಹೋಗಿ. ಆ್ಯಂಡ್ ಎಲ್ಲ ಕೂಡ ಲೆಸ್ ಡ್ರಿವನ್ ಕಾರ್ಗಳು. ಯಾರೆಲ್ಲ ಹೊಸ ಕಾರ್ಗಳು ತೊಗೋಬೇಕು ಅಂತ ಇರ್ತೀರಾ, ಬಟ್ ಕನ್ಫ್ಯೂಷನ್ ಇರುತ್ತೆ ಯಾವ SUV ತೊಗೊಳ್ಳಿ ಅಂತ ಹೇಳ್ಬಿಟ್ಟು, ಇಲ್ಲಿ ಬಂದು ಆರಾಮಾಗಿ ಒಂದಲ್ಲ ಒಂದು ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡ್ಬೋದು ನೀವು. ಅಂದರೆ ಎಕ್ಸಾಂಪಲ್ ಸಾನೆಟ್ ಆಗಿರ್ಬೋದು, ಸಾನೆಟ್ ಕೂಡ ಇಲ್ಲೇ ಇರುತ್ತೆ, ವೆನ್ಯೂ ಇರುತ್ತೆ, ನೆಕ್ಸಾನ್ ಇರುತ್ತೆ. ಸೊ ಅದರಲ್ಲೇ ಸೆಗ್ಮೆಂಟಲ್ಲೇ ಯಾವೆಲ್ಲ ಗಾಡಿ ಇದೆ ಎಲ್ಲ ಗಾಡಿ ಇಲ್ಲೇ ಇರುತ್ತೆ. ಸೊ ಆ ಸೆಗ್ಮೆಂಟಲ್ಲಿ ಯಾವ ಗಾಡಿ ನಿಮ್ಗೆ ಇಷ್ಟ ಆಗುತ್ತೆ ಆ ಗಾಡಿನ ಬೇಕಾದ್ರೆ ನೀವು ಬುಕ್ ಮಾಡ್ಕೋಬೋದು. ಲೆಸ್ ಡ್ರಿವನ್ ಕಾರ್ಗಳನ್ನ ಇವ್ರು ಕೊಡ್ತಾರೆ. ಸೊ ಹಾಗೆ ಇವಾಗ ಒಂದೊಂದೇ ಕಾರ್ ನೋಡ್ತಾ ಹೋಗೋಣ. ಅಂದರೆ ಫ್ಲೋರ್ ವೈಸು ಯಾವೆಲ್ಲ ಕಾರ್ಗಳಿದೆ ಅಂತ ಹೇಳ್ಬಿಟ್ಟು. ಸೊ ಈ ಫ್ಲೋರಲ್ಲಿ ನೋಡ್ತಿರ್ಬೋದು ಸರ್, ಜೀಪ್ ಕಾಂಪಾಸ್ 2 ಇದೆ ಸರ್. ಹಾಂ, ಜೀಪ್ ಕಾಂಪಾಸ್ 2 ಇದೆ ನನ್ನ ಹತ್ರ. ಆ್ಯಂಡ್ ಇನ್ನೊಂದು ನೋಡಿ, ಕೆಲವರು ನನಗೆ ಹಳೆ ತಾರ್ ಬೇಕು, ಅದು ಬ್ಲ್ಯಾಕ್ ಕಲರಲ್ಲೇ ಬೇಕು ಅನ್ನೋರಿಗೆ ಒಂದು ವೆಹಿಕಲ್ ಇದೆ ನನ್ನ ಹತ್ರ. ಬಟ್ ಡೋವರಿ, ಇದು UP ರಿಜಿಸ್ಟ್ರೇಷನ್ ಇದೆ. ಇದೇನಪ್ಪ UP ರಿಜಿಸ್ಟ್ರೇಷನ್ನೇ ಕೊಡ್ತಾರೆ ಇವರು, ಆ ಥರ ಏನು ಮೈಂಡಲ್ಲಿ ಇಟ್ಕೋಬೇಡಿ. ಕೆ ರಿಜಿಸ್ಟ್ರೇಷನ್ ಕಾರ್ಸ್ 24 ಮಾಡ್ಕೊಡುತ್ತೆ, ಆ ಜವಾಬ್ದಾರಿ ನಮ್ಮದೇ. ಓಕೆ. ಅದೇ ಥರ ಬ್ರ್ಯಾಂಡ್ ನ್ಯೂ ಬೊಲಾರೋ ಅಂತೂ ತುಂಬ ಜನ ಹುಡುಕ್ತಾ ಇರ್ತಾರೆ. ಬೊಲಾರೋ ಅದು ನೋಡಿ, ಕೆಲವ್ರಿಗೆ ವೈಟ್ ಕಲರ್ ಬೊಲಾರೋ ಅಂದ್ರೆ ತುಂಬ ಇಷ್ಟ. ಅದು
ನನಗೆ ಲೆಸ್ ಡ್ರಿವನ್ಗೆ ಬೇಕು ಅಂತಾರೆ. ನೀವು ನೋಡಿ ಇದು 2023 ಮಾಡೆಲ್ ಟಾಪ್ ಆ್ಯಂಡ್ ವೇರಿಯಂಟು ಕೇವಲ 12,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ. ನಾನು ನಿಮ್ಗೆ ಕೊಡ್ತೀನಿ 11,97,000ಕ್ಕೆ. ನಿಮ್ಗೆ ಒಂದೇ ದಿನದಲ್ಲಿ ಬೇಕಾ ಒಂದೇ ದಿನದಲ್ಲಿ ಗಾಡಿ ಕೊಡ್ತೀನಿ. ಸೊ ಇದು ಬಂದು ಬೊಲೆರೋ ನಿಯೋ ಅಲ್ಲ, ಇದು ಬೊಲೆರೋ ಮಾತ್ರ, ಟಿಪಿಕಲ್ ಬೊಲೆರೋ. ಸೊ ಹಾಗಾಗಿ ಆರಾಮಾಗಿ ತಗೋಬಹುದು. ಆ್ಯಂಡ್ ಸರ್ ಅರೌಂಡ್ 10 lakhs ಪ್ರೈಸ್ ಇದು? ಇಲ್ಲ, ಇದು 11,97,000. ನಿಮಗೆ ಹೊಸ ವೆಹಿಕಲ್ ಇದೆ, ಅರೌಂಡ್ 14 lakh ಚೇಂಜ್ ಇದೆ. ಓಕೆ. ಸೊ ಒಟ್ನಲ್ಲಿ ಬೊಲೆರೋಗೊಂದು ತುಂಬ ಡಿಮ್ಯಾಂಡ್ ಇದೆ. ಇವಾಗ ಮಾಡೆಲ್ ಚೇಂಜ್ ಆಗ್ತಿರೋದ್ರಿಂದ ಹಳೆ ಮಾಡೆಲ್ಗೆ ತುಂಬಾ ಡಿಮ್ಯಾಂಡ್ ಇದೆ, ನೋಡ್ಕೋಬೋದು. ಬಟ್ ಇದು ಕೂಡ ಸೊ ಒಂದು ಬ್ರ್ಯಾಂಡ್ ನ್ಯೂ ಗ್ರಿಲ್ ಜೊತೆಗೆ ಬರುತ್ತೆ. ಸೊ ಮಹೇಂದ್ರ ನ್ಯೂ ಲೋಗೋ ಜೊತೆಗೆ. ಸೊ ಇದು 2023 ಮಾಡೆಲ್ ನಿಮಗೆ. 2023 ಮಾಡೆಲ್. ಸೂಪರ್ ಸರ್. ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಕೂಡ ಇದೆ. ಸೊ ಸ್ಕಾರ್ಪಿಯೋನ ಒಂದು ಮಿಡ್ ರೇಂಜ್ ಪ್ರೈಸ್ ರಿಂಗ್ ನೋಡ್ತಾ ಇರ್ತೀರಲ್ವಾ, ಬನ್ನಿ. 2015 ಮಾಡೆಲ್ ಸ್ಕಾರ್ಪಿಯೋ ಇದೆ ನನ್ನ ಹತ್ರ. S2 ವೇರಿಯಂಟ್ ನಿಮಗೆ 8 ಲಕ್ಷಕ್ಕೆ ಸಿಗುತ್ತೆ ವೆಹಿಕಲ್. 8 ಲಕ್ಷಕ್ಕೆ ಸಿಗುತ್ತೆ. ಓಕೆ, 8 ಲಕ್ಷಕ್ಕೆಲ್ಲ ಸ್ಕಾರ್ಪಿಯೋ ಸಿಗುತ್ತೆ, ನೋಡ್ಕೋಬಹುದು. S2 ವೇರಿಯಂಟು. ಅದೇ ಥರ ಮಹೇಂದ್ರ ತಾರ್ ಅಂತೂ ತುಂಬ ಜನ ಹುಡುಕ್ತಾ ಇರ್ತಾರೆ. ಸೊ ಯಾವಾಗಲೂ ಕೂಡ ಇಲ್ಲಿ ಒಂದಲ್ಲ ಎರಡಲ್ಲ ಮೂರು ತಾರ್ ಇರುತ್ತೆ. ಇವತ್ತು ಒಂದು ತಾರ್ ಇದೆ. ನೆಕ್ಸ್ಟ್ ಯಾರಾದರೂ ವಿಡಿಯೋ ನೋಡ್ತಿರೋರು ಲಿಮಿಟೆಡ್ ಸ್ಟಾಕು ಒಂದೇ ತಾರ್ ಇರೋದು, ಆದಷ್ಟು ಬೇಗ ಬಂದು ತೊಗೊಂಡು ಹೋಗ್ಬೋದು. ಸರ್ ಇದು ಯಾವ ಮಾಡಲ್ ಸರ್? ಡೆಫಿನೆಟ್ಲಿ. ಈಗ ಏನಾಗ್ತದೆ, ತಾರ್ ಡೀಸೆಲ್ ಏನಿದೆ, ಡೀಸೆಲ್ ಡಿಮ್ಯಾಂಡ್ ನಿಮಗೆ ಗೊತ್ತು. ಇದು 2021 ತಾರ್, ಮತ್ತು ಇದು ನಿಮಗೆ ಕನ್ವರ್ಟೇಬಲ್. ಸೊ 4x4 ಮ್ಯಾನುವಲ್ ಡೀಸೆಲ್ ವೆಹಿಕಲ್. ಓಕೆ. ಸೊ ನಿಮ್ಗೆ ಗೊತ್ತು ಡಿಮ್ಯಾಂಡ್ ಹೆಂಗಿದೆ ಮಾರ್ಕೆಟಲ್ಲಿ ತಾರ್ ಡೀಸೆಲ್ಗೆ ಅಂತೇಳಿ. ಸೊ ನನ್ನ ಹತ್ರ ಇರೋದು ಸದ್ಯಕ್ಕೆ ಒಂದೇ ವೆಹಿಕಲ್, ಅದು ಹೈ ಡಿಮ್ಯಾಂಡೆಡ್ ಕಲರ್. ಈ ತಾರಲ್ಲಿ ಈ ಕಲರೇ ನಿಮಗೆ ಹೈ ಡಿಮ್ಯಾಂಡ್ ಇರೋ ವೆಹಿಕಲ್. ಸೊ ನನ್ನ ಹತ್ರ ಒಂದು ವೆಹಿಕಲ್ ಇದೆ, 14,91,000ಗೆ ಕ್ಲೋಸ್ ಆಗುತ್ತೆ. 14 ಲಕ್ಷಕ್ಕೆ, 14,91,000ಕ್ಕೆ ತಾರು, ಬ್ರ್ಯಾಂಡ್ ನ್ಯೂ ತಾರು. ಇದು ನೋಡ್ತಿರ್ಬೋದು, ಬಂಪರ್ ಚೇಂಜ್ ಮಾಡಿದ್ದಾರೆ, ಮೆಟಲ್ ಬಂಪರ್ ಹಾಕಿದ್ದಾರೆ ಇದಕ್ಕೆ. ಸೊ ಟೈರು ಕೂಡ ನೋಡ್ಕೋಬೋದು, ಟೈರ್ ಕಂಡೀಷನಲ್ಲಿ ಆ ಥರ ಇದೆ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ವೆಹಿಕಲ್ಲು. ಬ್ರ್ಯಾಂಡ್ ನ್ಯೂ ವೆಹಿಕಲ್ಲು, ರೆಡ್ ಕಲರ್ ವೆಹಿಕಲ್ಲು. ಸೊ ಅದೇ ಥರ XUV 500 ನೋಡ್ತಿರೋರಿಗೆ ಇದೆಲ್ಲ ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಕಲರ್ ಇದೆ ಸರ್. ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು ನಿಮಗೆ 2017 ಮಾಡೆಲ್ಲು W9 ಆಟೋಮೆಟಿಕ್. ಓಕೆ. W9 ಆಟೋಮೆಟಿಕ್ ನಿಮಗೆ ನಾನು ಕೊಡ್ತೇನೆ 11,98,000ಗೆ. 11,98,000. XUV 500 ನೋಡ್ತಿರೋರಿಗೆ ಇದಿಷ್ಟೇ ಅಲ್ಲ, ಇನ್ನು ಮೇಲ್ಗಡೆ ಕಂಪ್ಲೀಟ್ ಸ್ಟಾಕ್ನ ತೋರಿಸ್ತೀವಿ. ಇನ್ನೂ ಇದೆ ವೆಹಿಕಲ್ಸ್, ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಸ್ ಸರ್. ವೀಕ್ಷಕರೇ, ಭಾರತದ ಮೋಸ್ಟ್ ಸೇಫೆಸ್ಟ್ ಒಂದು ಕಾಂಪ್ಯಾಕ್ಟ್ SUV ಅಂತ ಹೇಳಿದ್ರೆ ನೆಕ್ಸಾನ್ ಕೂಡ ಹೌದು. ಸೊ ಅದಿದೆ, ನೋಡ್ತಿರ್ಬೋದು. ಎಷ್ಟು ವೆಹಿಕಲ್ ಇದೆ ಅಂತ ಹೇಳ್ಬಿಡ್ತಾರೆ. ನನ್ನ ಹತ್ರ ಟೋಟಲ್ 12 ನೆಕ್ಸಾನ್ ವೆಹಿಕಲ್ ಇದೆ. ಸೊ ನೀವು ಕಲರ್ ಇರ್ಬೋದು, ಮಾಡೆಲ್ ಇರ್ಬೋದು, ಪ್ರತಿಯೊಂದು ವೆಹಿಕಲ್ ಇದೆ. 7,35,000 ಇಂದ ಸ್ಟಾರ್ಟ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಇದು ನೋಡಿ, 2022 ಡಾರ್ಕ್ ಎಡಿಷನ್. ಸೊ ಟಾಪ್ ಆ್ಯಂಡ್ ವೇರಿಯಂಟ್ ಇದೆ, ಡಾರ್ಕ್ ಎಡಿಷನ್. ಇದು ನಿಮಗೆ ಸಿಗ್ತದೆ 12,75,000ಗೆ. ಸೊ ಡಾರ್ಕ್ ಎಡಿಷನ್ನು, ಸ್ಪೆಷಲ್ ಎಡಿಷನ್ ಇದು ನೋಡ್ತಿರ್ಬೋದು. ಫುಲ್ ಆಲ್ ಬ್ಲ್ಯಾಕಲ್ಲಿ ಬರುತ್ತೆ, ಇಂಟೀರಿಯರ್ ಸಮೇತವಾಗಿ. ಸೊ ಡಾರ್ಕ್ ಎಡಿಷನ್ ಕೂಡ ಇದೆ. ಹಾಗೆ ಇನ್ನೊಂದು ನಿಮಗೆ ಕಾಜಿರಂಗ ಎಡಿಷನ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಎಡಿಷನ್ನು. ಸೊ ಅದು ಕೂಡ ಇದೆ, ನೋಡ್ತಿರ್ಬೋದು. ಸಫಾರಿ ಕೂಡ ಇದೆ ಕಾಜಿರಂಗ ಎಡಿಷನ್ ಅಲ್ಲಿ. ಐ ಮೀನ್ ಹ್ಯಾರಿಯರ್ ಸಫಾರಿನಾ ಸರ್ ಇದು? ಇದು ಬಂದ್ಬಿಟ್ಟು ಹ್ಯಾರಿಯರ್ ಕಾಜಿರಂಗ ಎಡಿಷನ್ ನಿಮಗೆ. ಸೊ ಆಟೋಮೆಟಿಕ್ ಇದೆ. ಸೊ ಸಫಾರಿ ನನ್ನ ಹತ್ರ ನೋಡಿ, ಸಫಾರಿ ಒಂದೇ ಒಂದು ವೆಹಿಕಲ್ ಇದೆ, ಅದು ಕೂಡ ಸೇಮ್ ಡಾರ್ಕ್ ಎಡಿಷನ್. ಓಕೆ, ಡಾರ್ಕ್ ಎಡಿಷನ್ ಇದೆ. ಸೂಪರ್ ಸರ್. ಕಾಜಿರಂಗ ಎಡಿಷನ್, ನೆಕ್ಸಾನ್ ಕೂಡ ನೋಡಬಹುದು. ನೆಕ್ಸಾನ್ ಕಾಜಿರಂಗ ಎಡಿಷನ್ ಇದೆ. ಸೊ ಇದನ್ನ ಜಸ್ಟ್ ನನಗೆ ವೆಹಿಕಲ್ ಜಸ್ಟ್ ರಿಸೀವ್ ಮಾಡ್ಕೊಂಡಿದ್ದೀನಿ, ಇನ್ನು ನಾನು ಡೀಟೇಲ್ಸ್ ಅಪ್ಲೋಡ್ ಮಾಡಿಲ್ಲ. ಓಕೆ. ಜಸ್ಟ್ Cars24 ಅಪ್ಲಿಕೇಶನ್ ಸರ್ಫ್ ಮಾಡ್ತಾರೆ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಅದಲ್ಲದೆ ನಿಮಗೆ ಡೀಸೆಲ್ ನೆಕ್ಸಾನ್ ಬೇಕಾ ಸಿಗುತ್ತೆ, ವಿತ್ ಸನ್ರೂಫ್ ಇರುವಂತಹ ನೆಕ್ಸಾನ್ ಬೇಕಾ ಸಿಗುತ್ತೆ, ನೋಡ್ಕೋಬಹುದು. ನೆಕ್ಸಾನಲ್ಲಿ ಒಟ್ಟಿನಲ್ಲಿ 7.75 lakhs ಸ್ಟಾರ್ಟ್ ಆಗಿ 12.75 lakhsವರೆಗೂ 12 ಗಾಡಿ ಇದೆ. ಅದಲ್ಲದೆ ಹ್ಯಾರಿಯರ್ ಆಗಿರ್ಬೋದು, ಡಾರ್ಕ್ ಎಡಿಷನ್ ಹ್ಯಾರಿಯರ್ ಇದೆ ನೋಡ್ತಿರ್ಬೋದು. ಸಾರಿ, ಸಫಾರಿ ಇದೆ ಆ್ಯಕ್ಚುಲಿ, ಡಾರ್ಕ್ ಎಡಿಷನ್ ಸಫಾರಿ 7 ಸೀಟರು. ಅದೇ ಥರ ಹ್ಯಾರಿಯರ್ ಬೇಕಂದರೆ ಹ್ಯಾರಿಯರ್ಗಳು ಕೂಡ ಅವೈಲೇಬಲ್ ಇದೆ, ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಈಗ ನೋಡಿ, XUV ಅಂತ ಹೇಳ್ತಿದ್ರ, ನನ್ನ ಹತ್ರ 15 ವೆಹಿಕಲ್ ಒಂದೇ ರೂಫ್ ಕೆಳಗಡೆ ಇದೆ. ಆಟೋಮೆಟಿಕ್ ಬೇಕಾ, ಮ್ಯಾನುವಲ್ ಬೇಕಾ, ಸೊ ಯಾವ ಪ್ರೈಸ್ ರೇಂಜಲ್ಲಿ ಬೇಕು ನಿಮಗೆ, W8 ಬೇಕಾ, W6 ಬೇಕಾ, ಈ ಥರ ವೇರಿಯಂಟ್ ನಾವು ಟೋಟಲ್ ನನ್ನ ಹತ್ರ XUV 15 ಇದೆ. ನಿಮಗೆ ಈ ಥರ ಒಂದೇ ರೂಫಲ್ಲಿ 15 XUVಗಳು ಇಲ್ಲ ಡಿಫ್ರೆಂಟ್ ವೇರಿಯಂಟ್ಸ್ ಇರೋ ವೆಹಿಕಲ್ಗಳು ನಿಮ್ಗೆ ಎಲ್ಲೂ ಸಿಗಲ್ಲ. ಇನ್ ಕೇಸ್ ಓಕೆ ಹೇಳ್ತಾರೆ ಇಲ್ಲ ನನಗೆ ಸಿಗ್ತದೆ ಅಂತೇಳಿ, ಇದಕ್ಕಿಂತ ಕಮ್ಮಿ ಪ್ರೈಸ್. ಬಟ್ ನಾನು ಹೇಳ್ತೇನೆ ನಿಮಗೆ ಇದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಬೇರೆ ಕಡೆ ಸಿಗಲ್ಲ. ವಿತಿನ್ ಪ್ರೈಸ್ ರೇಂಜ್ ಕೂಡ 7.35 ಇಂದ ನನಗೆ XUV ಸ್ಟಾರ್ಟ್ ಆಗ್ತದೆ. ನೀವು ಹೇಳ್ಬೋದು ಅದಕ್ಕಿಂತ ಕಮ್ಮಿ ನನಗೆ ಆಚೆ ಸಿಗುತ್ತೆ, ಬಟ್ ನಾನು ಹೇಳ್ತಾ ಇಲ್ಲ, ನಿಮಗೆ ಈ ಕ್ವಾಲಿಟಿ ಅಲ್ಲಿ ಸಿಗಲ್ಲ. ನಿಮ್ಗೆ ಅದಕ್ಕಿಂತ ಕಡಿಮೆ ಸಿಗ್ಬೋದು, ಬಟ್ ಕ್ವಾಲಿಟಿ ಸಿಗಲ್ಲ. ಒಟ್ನಲ್ಲಿ ನೀವು ಹೇಳ್ತಿರೋದು ಇಷ್ಟು ಆಪ್ಷನ್ಸ್ ಅಂತೂ ಎಲ್ಲೂ ಖಂಡಿತವಾಗ್ಲೂ ಸಿಕ್ಕೇ ರೂಫಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಇನ್ ಕೇಸ್ ಸಿಗೋದಿಲ್ಲ ನಿಮ್ಗೆ, ಪ್ರೈಸಿಂಗ್ ವೈಸ್ ಸಿಕ್ಕಿದ್ರು ಕೂಡ ಈ ಕ್ವಾಲಿಟಿ ಸಿಗಲ್ಲ. ಎಸ್. ಓಕೆ ಸರ್, ಹಾಗಾದ್ರೆ ನಿಮ್ಮ ಕಾನ್ಫಿಡೆನ್ಸ್ ಮೆಚ್ಚಬೇಕು. ಆ್ಯಂಡ್ ಸನ್ರೂಫ್ ಇರುವಂತಹ SUV W10 ಆಗಿರ್ಬೋದು, W11 ಆಗಿರ್ಬೋದು, ಎರಡೂ ಕೂಡ ಅವೈಲೇಬಲ್ ಇದೆ, ನೋಡ್ತಿರ್ಬೋದು ವೆಹಿಕಲ್ಸು. ಸರ್ XUV ವೆಹಿಕಲ್ ಮೋರ್ ದನ್ 15 ವೆಹಿಕಲ್ಸ್ ಇದೆ, ಮೋರ್ ದನ್ 15 ವೆಹಿಕಲ್ಸ್ ನನ್ನ ಹತ್ರ ಇದೆ. ಸೊ ಹಾಗೆ ಬಂತು ಅಂದ್ರೆ ಇನ್ನು ನೀವು ಓಕೆ ನನಗೆ ಡೀಸೆಲ್ ಬೇಕು, ಕ್ರೆಟಾ ಬೇಕು, ಅದ್ರಲ್ಲಿ ಆಟೋಮೆಟಿಕ್ ಬೇಕು ಅಂತಂದ್ರೆ ನನ್ನ ಹತ್ರ ಒಂದೇ ಒಂದು ವೆಹಿಕಲ್ ಇದೆ, ಅದು ನ್ಯೂ ಮಾಡೆಲ್. ಓಕೆ, ಡೀಸೆಲ್ ಆಟೋಮೆಟಿಕ್ ಕ್ರೆಟಾ
ಭಾರಿ ಡಿಮ್ಯಾಂಡಲ್ಲಿದೆ, ಆದಷ್ಟು ಬೇಗ ಬೇಗ ಸೇಲ್ ಆಗ್ತಾ ಇದೆ. ಇವನ್ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಸೆಲ್ಲಿಂಗ್ ಕಾಂಪ್ಯಾಕ್ಟ್ SUV. ಎಸ್. ಸೊ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಡೀಸೆಲ್ ಆಟೋಮೆಟಿಕ್ ಒಂದೇ ಒಂದು ವೆಹಿಕಲ್ ಇದೆ, ಅದನ್ನು ಬಿಟ್ಟರೆ ಪೆಟ್ರೋಲ್ ಕೂಡ ಅವೈಲಬಲ್ ಇದೆ. ನೋಡ್ಕೋಬೋದು, ಎರಡು ಕೂಡ ವೈಟ್ ಕಲರಲ್ಲಿದೆ. ವೈಟಲ್ಲಿದೆ. ಅದೇ ಥರ ಇಲ್ಲೂ ಕೂಡ XUV. ಇನ್ನು ನೀವೇನಾದರೂ ಕಿಯಾ ವೆಹಿಕಲ್ಸ್ ನೋಡ್ತಾ ಇದ್ರೆ, ಕಿಯಾ ನಿಮಗೆ ಒಂದೇ ರೂಫಲ್ಲಿ ಒಂದು ಸೈಡ್ ಒಳಗೆ ಬಂದರೆ ಓನ್ಲಿ ಕಿಯಾಸ್ ಮಾತ್ರ ನಾನು ನಿಮಗೆ ಒಳಗಡೆ ತೋರಿಸ್ತೀನಿ. ಸಾನೆಟ್ ನೋಡ್ತಾ ಇದ್ದೀರಾ, ಸೆಲ್ಟೋಸ್ ನೋಡ್ತಾ ಇದ್ದೀರಾ, ಕ್ಯಾರೆನ್ಸ್ ನೋಡ್ತಾ ಇದ್ದೀರಾ. ಯಾವ ಕಲರಲ್ಲಿ ಬೇಕು ನಿಮಗೆ? ಸಾನೆಟ್ ರೆಡ್ಡಲ್ಲಿ ಬೇಕಾ, ವೈಟಲ್ಲಿ ಬೇಕಾ, ಬ್ಲ್ಯಾಕಲ್ಲಿ ಬೇಕಾ, ಇಲ್ಲ ಮರೂನಲ್ಲಿ ಬೇಕಾ? ಸನ್ರೂಫ್ ಬೇಕಾ, ವಿತೌಟ್ ಸನ್ರೂಫ್ ಇದೆ, ವಿತ್ ಸನ್ರೂಫ್ ಇದೆ, ಪ್ರೈಸ್ ರೇಂಜಲ್ಲಿ ಇದೆ. ಒಟ್ನಲ್ಲಿ ಇಂಥ ಗಾಡಿ ಇಲ್ಲ ಅಂತ ಹೇಳಂಗಿಲ್ಲ. ಇಲ್ಲ, ಕ್ಯಾರೆನ್ಸ್ ನೋಡಿ ನನ್ನ ಹತ್ರ 3 ವೆಹಿಕಲ್ ಇದೆ. ಓಕೆ. ಸೊ 7 ಸೀಟ್ರಲ್ಲಿ ಇವಾಗ ಒಂದು ರನ್ನಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು. ಒಳ್ಳೆ ಮೈಲೇಜ್ ಇದೆ, ಕಂಫರ್ಟ್ ಚೆನ್ನಾಗಿದೆ, ಸೊ ಫೀಚರ್ಸ್ ಚೆನ್ನಾಗಿದೆ. ಸೊ ಕ್ಯಾರೆನ್ಸ್ ಕೂಡ ನನ್ನ ಹತ್ರ 3 ವೆಹಿಕಲ್ ಇದೆ. ಕ್ಯಾರೆನ್ಸ್ ನೋಡ್ಕೋಬಹುದು, ಒಂದು ಸಿಲ್ವರ್ ಕಲರ್ ಅಲ್ಲಿ ಇದೆ ವಿತ್ ಸನ್ರೂಫ್. ಅದೇ ತರ ಇದು ಕೂಡ ಟಾಪ್ ಎಂಡ್ ವಿತ್ ಸನ್ರೂಫ್ ಇದೆ, ವೈಟ್ ಕಲರ್ ಅಲ್ಲಿ. ಅಲ್ಲೊಂದು ವೆಹಿಕಲ್ ಇದೆ ಕ್ಯಾರೆನ್ಸ್, ಅದು ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಇದೆ. ಐ ಮೀನ್ ಬ್ಲೂ ಕಲರ್ ಅಲ್ಲಿ ಇದೆ ಆಕ್ಚುಲಿ. ಅದು ನಿಮಗೆ ಅದು ಶೇಡಿಂಗ್ ಕಲರ್ ನಿಮಗೆ. ಸೊ ಆಚೆ ಬಿಸಿಲಲ್ಲಿ ಇದ್ದಾಗ ಒಂದು ಕಲರ್ ಬರುತ್ತೆ ನಿಮಗೆ, ಶೇಡಿಂಗ್ ಕಲರ್, ಡ್ಯುವಲ್ ಕಲರ್ ಅಂತ ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹೇಳ್ತೀವಲ್ಲ. ಹೌದು, ಡ್ಯುವಲ್ ಕಲರ್ ನೋಡಿ, ಒಂದು ಬ್ಲಾಕ್ ಕಾಣುತ್ತೆ, ಬ್ಲಾಕ್ ತರ ಕಾಣುತ್ತೆ, ಒಂದ್ ಕಡೆ ಬ್ಲೂ ತರ ಕೂಡ ಕಾಣುತ್ತೆ. ಇದು ಡ್ಯುವಲ್ ಕಲರ್. ಡ್ಯುವಲ್ ಕಲರ್ ಇದು ಸಕವಾಗಿದೆ. ಇದು ಕೂಡ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಆಕ್ಚುಲಿ ಕಿಯಾ ಒಂದು ನಿಮ್ಗೆ ಇದರಲ್ಲಿ ಕ್ಯಾರೆನ್ಸ್ ಅಲ್ಲಿ. ಅದೇ ಥರ ಸೆಲ್ಟೋಸ್ ಬೇಕು ಅನ್ನೋರಿಗೆ ವೈಟ್ ಕಲರ್ ಆಗಿರ್ಬೋದು, ಮತ್ತು ನಿಮಗೆ ಹೊಸ GT ಆಗಿರ್ಬೋದು, ಪ್ರತಿಯೊಂದು ಅವೈಲೇಬಲ್ ಇದೆ. ಸರ್ ಪ್ರೈಸ್ ರೇಂಜು ಹೆಂಗ್ ವೇರಿ ಆಗುತ್ತೆ ಸೆಲ್ಟೋಸ್ ಮತ್ತು ಕ್ಯಾರೆನ್ಸ್ ಎಲ್ಲ? ಸೊ ಸೆಲ್ಟೋಸ್ ನೋಡಿ ನನ್ನ ಹತ್ರ 11 lakhದಿಂದ ಸ್ಟಾರ್ಟ್. ಸೊ ನಿಮ್ಮ 11 ಲಕ್ಷಕ್ಕೆ ಸೆಲ್ಟೋಸ್ ಎಲ್ಲೂ ಸಿಗಲ್ಲ. ನಾನು ಕೊಡ್ತೇನೆ ನಿಮಗೆ. ನನ್ನ ಹತ್ರ 11 ಲಕ್ಷಕ್ಕಿಂತ ನಿಮ್ಮ 17 ಲಕ್ಷದವರೆಗೂ ಇರುತ್ತೆ. ಡಿಫ್ರೆಂಟ್ ವೇರಿಯಂಟ್ ಮೇಲೆ ಡಿಪೆಂಡ್. ಕ್ಯಾರೆನ್ಸ್ ವಿಚಾರಕ್ಕೆ ಬಂದ್ವಿ ಅಂದರೆ 16 ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ. ಸೊ ಇನ್ನು ಸಾನೆಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಹೈ ಡಿಮ್ಯಾಂಡ್ ಇದೆ. ನನ್ನ ಹತ್ರ ಇವಾಗ ಕಂಪ್ಲೀಟ್ ಬರೀ ಟಾಪ್ ಎಂಡ್ಸ್ ಮಾತ್ರ ಇರೋದು. ಸೊ ಇವಾಗ ಸದ್ಯಕ್ಕೆ ಇರೋ ಪ್ರೈಸ್ ನಿಮಗೆ 11,97,000 ಇಂದ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಆ್ಯಂಡ್ ಡಿಪೆಂಡ್ಸ್ ಇರುತ್ತೆ. ಇನ್ನೊಂದು ವೆಹಿಕಲ್ ನಾವು ಹೇಳ್ತಾ ಹೋಗ್ತೀವಿ ಅಂತಂದರೆ, ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ನಮಗೆ ವೆಹಿಕಲ್ ಒಂದೊಂದೇ ಸಿಗುತ್ತೆ. TV 300 ಅಂತ ಹೇಳ್ತೇವೆ. ಜಸ್ಟ್ ಒಂದು ವೆಹಿಕಲ್ ಬರ್ತದೆ, ಒಂದು ವೆಹಿಕಲ್ ಹೋಗ್ಬಿಡ್ತದೆ ಅಷ್ಟೇ, ಸಿಗೋದೇ ಒಂದೇ. ಹೌದೌದು, ಯಾಕೆಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದೇ ಕಮ್ಮಿ ವೆಹಿಕಲ್ಸ್ ಇದು. ಸೊ ಅದು ಚೆನ್ನಾಗಿದೆ ಆಕ್ಚುಲಿ, ಕಾಂಪ್ಯಾಕ್ಟ್, ಒಳ್ಳೆ ವೆಹಿಕಲ್, ಕಾಂಪ್ಯಾಕ್ಟ್ ಆಗಿ ಒಂದು ಪ್ರಾಕ್ಟಿಕಲ್ ಆಗಿದೆ. ಸೊ ಹಾಗಾಗಿ ತುಂಬಾ ಜನ ಇಷ್ಟಪಡ್ತಾರೆ ಇದನ್ನ. ಹೌದು. ಅದೇ ತರ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಮಹೇಂದ್ರ 300 ಬರುತ್ತೆ ನಿಮಗೆ. XUV 300 ಇದೆ, 2 ವೆಹಿಕಲ್ ಇದೆ ನೋಡ್ತಿರ್ಬೋದು. ಹಾಗೆ KUV 100 ಕೂಡ ಇದೆ. ಸೊ ಇಂಥ ವೆಹಿಕಲ್ ಇಲ್ಲ ಅಂತ ಹೇಳಂಗಿಲ್ಲ. ಇವಾಗ ನೀವು ಹೇಳ್ತಾ ಇರ್ತೀರ, ಏನಪ್ಪ ನಿಮ್ಮ ಹತ್ರ SUV ಗಾಡಿಗಳು, ನಾನು ಒಂದು 4-5 ಲಕ್ಷ ಅಲ್ಲಿ ಗಾಡಿ ನೋಡಬೇಕು, ನನಗೆ ನಿಮ್ಮ ಹತ್ರ ಗಾಡಿ ಇಲ್ಲ ಅಂತ ಏನು ಅನ್ಕೋಬೇಡಿ. ವೆಹಿಕಲ್ ಇದೆ KUV 100, ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಇನ್ ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್. ನಿಮಗೆ ಕೇವಲ 4,21,000 ಸಿಗುತ್ತೆ. ಈ ವೆಹಿಕಲ್ಗೇನು ನೀವು ಅನುಮಾನ ಪಡಬೇಡಿ, ಲೋನ್ ಮಾಡಿಸ್ಕೊಡ್ತೀನಿ. ಅದು ವೆರಿ ಲೋವೆಸ್ಟ್ EMI ನಿಮಗೆ ಗಾಡಿ ಸಿಗುತ್ತೆ. 10,000 ರೂಪಾಯಿ EMI ಇಂದನೂ ನಿಮಗೆ ಲೋನ್ ಸ್ಟಾರ್ಟ್ ಆಗುತ್ತೆ. ಸೂಪರ್. ಇವಾಗ ನೋಡಿ, ನೀವು ಏನು ಬರೀ ಬೇರೆ ಬೇರೆ ವೆಹಿಕಲ್ ತೋರಿಸ್ತಾ ಇದ್ದೀರಾ, ನನಗೆ ಟೊಯೋಟಾ ವೆಹಿಕಲ್ಸ್ ಬೇಕು ಅಂತ ನೀವು ಹೇಳಿದ್ರೆ, ಬನ್ನಿ ನನ್ನ ಹತ್ರ ಟೋಟಲ್ 5 ಟೊಯೋಟಾ ವೆಹಿಕಲ್ಸ್ ಇದೆ. ಅದರಲ್ಲಿ 4 ಇನೋವಾ ಕ್ರಿಸ್ಟಾ ಇದೆ, 1 ಫಾರ್ಚುನರ್ ವೆಹಿಕಲ್ ಇದೆ. ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ, ಯಾವ ಕಲರ್ ಬೇಕು? ವೈಟ್, ಗ್ರೇ, ಮರೂನ್ ಆ್ಯಂಡ್ ಸಿಲ್ವರ್. ಒಂದೇ ಒಂದು ವೆಹಿಕಲ್ ಫಾರ್ಚುನರ್, ಹಳೇದು ವೆಹಿಕಲ್, ಓಲ್ಡ್ ಫಾರ್ಚುನರ್ ಇದೆ, ಬ್ಯೂಟಿಫುಲ್ ಕಂಡೀಷನ್. ಸೊ ಯಾರಾದರೂ ಒಳ್ಳೆ ಟೊಯೋಟಾ ವೆಹಿಕಲ್ಸ್ ಹುಡುಕ್ತಾ ಇದ್ರೆ ಕಾರ್ಸ್ 24ನ ಗರುಡ ಮಾಲ್ಗೆ ವಿಸಿಟ್ ಮಾಡಿ. ಯಾಕೆಂದರೆ 4-5 ವೆಹಿಕಲ್ ಒಟ್ಟೊಟ್ಟಿಗೆ ಇದೆ. ಎಸ್, ಇದು 3 ಲೀಟರ್ ಡೀಸೆಲ್ ಆಟೋಮೆಟಿಕ್. ಸೂಪರ್. ಸೊ ಇನ್ನೊಂದು ಓಕೆ, ಎಲ್ಲ ವೆಹಿಕಲ್ ತೋರಿಸಿದ್ರಿ, ನಮಗೆ ಮಿಡ್ ಫ್ಯಾಮಿಲಿ ರೇಂಜ್ಗೆ ಗಾಡಿಗಳಿಲ್ಲ, ನೀವು ಎಲ್ಲಿ ತೋರಿಸ್ತಾ ಇಲ್ಲ ಅನ್ಕೋಬೇಡಿ. ಎಸ್, ಅಫ್ಕೋರ್ಸ್ ನನ್ನ ಹತ್ರ ಮಾರುತಿ ವೆಹಿಕಲ್ಸ್ ಇದೆ. ಬ್ರೀಜಾ ಯಾವ್ದು ಬೇಕು ನಿಮಗೆ? ZXi ಆಟೋಮೆಟಿಕ್ ಬೇಕಾ? ಇದು ಓಲ್ಡ್ ಶೇಪ್ ಆಯಿತು. ಬ್ರೀಜಾ ನ್ಯೂ ಶೇಪ್ ಕೇಳ್ತಾ ಇದ್ದೀರಾ? ನನ್ನ ಹತ್ರ 2 ವೆಹಿಕಲ್ ಇದೆ. ಸೊ ಎರಡೂ ಕೇವಲ 2,000 ಮತ್ತು 3,000 ಕಿಲೋಮೀಟರ್ ರನ್ ಆಗಿರೋದು ಅಷ್ಟೇ. 2 ವೆಹಿಕಲ್ ಕೂಡ ಬರೀ 2,000 ಒಂದು, ಇದು 2,000 ವೆಹಿಕಲ್, ಇದು 3,000 ಕಿಲೋಮೀಟರ್ ರನ್ ಆಗಿದೆ. ಸೂಪರ್ ಸರ್. ಸೊ ಇನ್ನು ಓಕೆ, ನನಗೆ ಡೀಸೆಲ್ ವೆಹಿಕಲ್ ಬೇಕು, ಮಾರುತಿಯಲ್ಲಿ S-Cross ನೋಡ್ತಾ ಇದ್ದೀನಾ? ಬನ್ನಿ, S-Cross ನನ್ನ ಹತ್ರ 1 ಡೀಸೆಲ್ ವೆಹಿಕಲ್ ಇದೆ, ಪೆಟ್ರೋಲ್ ವೆಹಿಕಲ್ ಒಂದಿದೆ. ಸೊ ಅದು ಆಟೋಮೆಟಿಕ್ ಒಳ್ಳೆ ಕಂಡೀಷನಲ್ಲಿರೋ ವೆಹಿಕಲ್ಲು. ಇನ್ನೂ ಒಂದು 7 ಸೀಟ್ರಲ್ಲಿ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು, ಮಾರುತಿಯಲ್ಲಿ XL6. ಸೊ XL6 ನೋಡಿ, 2021 ಮಾಡಲ್. ನನ್ನ ಹತ್ರ ಜಿಟಾ ಆಟೋಮೆಟಿಕ್ ಈ ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ಓಲ್ಡ್ ಶೇಪ್ ನನಗೆ ಎರ್ಟಿಗಾ ಬೇಕು ಅಂತ ಇದ್ದೀರಾ? ಖಂಡಿತ ನನ್ನ ಹತ್ರ ಟೋಟಲ್ 3 ವೆಹಿಕಲ್ ಇದೆ. ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ವೈಟ್ ಕಲರ್ ಬೇಕಾ, ಗೋಲ್ಡನ್ ಕಲರ್ ಬೇಕಾ, ಸಿಲ್ವರ್ ಕಲರ್ ಬೇಕಾ? ಎಲ್ಲ ವೆಹಿಕಲ್ ಈ ಕಡೆ ಇದೆ, ಅಲ್ಲಿ 2 ವೆಹಿಕಲ್ ಇದೆ, 5 ವೆಹಿಕಲ್ ಇದೆ ಓವರ್ ಆಲ್ ಅಲ್ವಾ ಸರ್? ಇವಾಗ ಈ ಗಾಡಿ ಹೇಳ್ತಾ ಇದ್ರಿ ಬರೀ 2,000 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಒಂದು ಡೌಟ್ ಬಂದಿರುತ್ತೆ. 2,000 ಕಿಲೋಮೀಟರ್ ಅಂದರೆ ಸ್ಟಾರ್ಟಿಂಗಲ್ಲೇ ಆಕ್ಸಿಡೆಂಟ್ ಆಗಿ
ಅದನ್ನ ಆ ಥರ ಕೊಟ್ಬಿಟ್ಟಿರ್ತಾರೆ ಅಂದ್ಬಿಟ್ಟು. ಇಲ್ಲ ನೋಡಿ, ಆಕ್ಸಿಡೆಂಟಲ್ ಅಂತಂದರೆ ನಾವು ಬೆಂಗಳೂರು ಅಂತಂದಮೇಲೆ ಸಣ್ಣ ಪುಟ್ಟ ಈ ಮೈನರ್ ಸ್ಕ್ರ್ಯಾಚಸ್ಗೆ ಕೆಲವರು ರೀಪೇಂಟ್ ಮಾಡಿಸ್ತಾರೆ, ಅದು ಕಾಮನ್. ಸೊ ಅದನ್ನ ನಾವು ಆಕ್ಸಿಡೆಂಟ್ ಅಂತ ಕರೆಯಲ್ಲ. ಹೌದು, ಆಕ್ಸಿಡೆಂಟಲ್ ವೆಹಿಕಲ್ ಅಂತಂದರೆ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರಬಾರ್ದು, ಪಿಲ್ಲರ್ಗಳು ವರ್ಕ್ ಆಗಿರಬಾರ್ದು. ಸೊ ಅದು ಆಕ್ಸಿಡೆಂಟಲ್ ಅಂತ ಕರಿತೀವಿ. ಚಿಕ್ಕದಕ್ಕೆಲ್ಲ ನಾವು ಒನ್ಸ್ ವೆಹಿಕಲ್ ಶೋರೂಮಿಂದ ಆಚೆ ರೋಡಿಗೆ ಬರ್ತಾ ಇದ್ದಂಗೆ ಏನೋ ಒಂದು ಸ್ಕ್ರ್ಯಾಚಸ್ ಆಗಿರುತ್ತೆ, ಅವ್ರಿಗೆ ಇಷ್ಟ ಸ್ಕ್ರ್ಯಾಚ್ ಇದೆ ಅಲ್ವಾ, ರೆಡಿ ಮಾಡಿಸ್ಕೊಳ್ತಾರೆ, ಅದೆಲ್ಲ ಆಕ್ಸಿಡೆಂಟಲ್ ಅಲ್ಲ. ಬಟ್ ಈ ಗಾಡಿಗಳು ಆ ಥರ ಆಗಿ ನಿಮ್ಮ ಹತ್ರ ಬಂದಿರೋದಲ್ಲ, ಚಾನ್ಸೇ ಇಲ್ಲ. ನೀವು ವೆಹಿಕಲ್ನ ತಗೊಂಡು ಬೇಕಾದ್ರೆ ಅಥರೈಸ್ ಸರ್ವಿಸ್ ಸ್ಟೇಷನ್ಗೆ ವೆಹಿಕಲ್ ತಗೊಂಡೋಗಿ ಇನ್ಸ್ಪೆಕ್ಷನ್ ಕೂಡ ಮಾಡಿಸ್ಬೋದು. ಸೂಪರ್ ಸರ್, ನಮ್ದೇನು ಅಬ್ಜೆಕ್ಷನ್ ಇರಲ್ಲ. ಎಸ್ ಸರ್. ನೆಕ್ಸ್ಟ್ ಇವಾಗ ಆ ಕಡೆ ಒಂದು ಫ್ಲೋರಲ್ಲಿ ಕಂಪ್ಲೀಟ್ ಆಗಿ ಮಿಕ್ಸ್ ಸೆಗ್ಮೆಂಟ್ ವೆಹಿಕಲ್ ನಿಲ್ಸ್ಬಿಟ್ಟಿದ್ದೀರಾ. ಎಸ್. ಸೊ ಇವಾಗ ಎಕ್ಸಾಂಪಲ್ ನಿಸಾನ್ ಮ್ಯಾಗ್ನೈಟು. ಈಗ ನನಗೆ ನೋಡಿ, ಕೆಲವರು ಓಕೆ ನನಗೆ ಬಜೆಟ್ ಸ್ವಲ್ಪ ಕಮ್ಮಿ ಇದೆ, ಹೊಸ ಮಾಡೆಲ್ ಗಾಡಿ ಬೇಕು, 7 ಸೀಟರ್ ಬೇಕು, ಖಂಡಿತವಾಗೂ ನನ್ನ ಹತ್ರ ಆಪ್ಷನ್ ಇದೆ. ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಟ್ರೈಬರ್. ಓಕೆ. ಸೊ 2021 ಈ ಥರ ರೀಸೆಂಟ್ ಮಾಡಲ್ಸು ನನಗೆ 6 ಲಕ್ಷ 7 ಲಕ್ಷ 5 ಲಕ್ಷ ರೇಂಜಲ್ಲಿ ಗಾಡಿ, EMI ಕೂಡ ಕಮ್ಮಿ ಇರುತ್ತೆ. EMI ಕೂಡ ಕಮ್ಮಿ ಇರುತ್ತೆ. 7 ನನಗೆ ಫ್ಯಾಮಿಲಿ ಜಾಸ್ತಿ ಜನ ಇದ್ದಾರೆ, ಸೊ ನನಗೆ ಒಂದು ಒಳ್ಳೆ ಗಾಡಿ ಬೇಕು ಕೂಡಿ ಅಂದವ್ರಿಗೂ ಕೂಡ ನನ್ನ ಹತ್ರ ಆಪ್ಷನ್ ಇದೆ. ಓಕೆ. ಸೊ ಇನ್ನು ಡಸ್ಟರ್ ನೋಡ್ತಾ ಇರೋರಿಗೆ 14-15 ಮಾಡಲ್ ಡಸ್ಟರ್ ಬೇಕು, ನನಗೆ ಒಳ್ಳೆ ವೆಹಿಕಲ್ ಡಸ್ಟರ್ ಬೇಕು, ನನಗೆ ಟೆರಾನೋ ಬೇಕು. ಎಸ್, ನನ್ನ ಹತ್ರ ಟೆರಾನೋ ಇದೆ. ಹೊಸ ನನಗೆ ವೆನ್ಯೂ ಹೊಸ ಶೇಪ್ ಬೇಕಾ, ನನ್ನ ಹತ್ರ ವೆನ್ಯೂ ಇದೆ. WRV ನೋಡ್ತಾ ಇದ್ದೀರಾ, WRV ಇದೆ. ಒಟ್ನಲ್ಲಿ ಸರ್ ಈ ಗರುಡ ಮಾಲ್ ಹೆಂಗೆ ಅಂದರೆ ಇದನ್ನ ವಿಡಿಯೋ ಮಾಡೋಷ್ಟ್ರಲ್ಲಿ ಫುಲ್ ಸುಸ್ತಾಗ್ಬಿಡ್ತೀವಿ. ಖಂಡಿತವಾಗಿ ಅಷ್ಟು ವೆಹಿಕಲ್ SUV ವೆಹಿಕಲ್ ಒಂದೇ ಕಡೆ ಇರುತ್ತೆ. ಒಂದೇ ರೂಫ್. ನಾನು ಸ್ಟಾರ್ಟಿಂಗ್ ಅದೇ ಹೇಳಿದ್ದೀನಿ ನಿಮಗೆ, ಒಂದೇ ರೂಫಲ್ಲಿ ನಿಮಗೆ ಯಾವ SUV ವೆಹಿಕಲ್ಲು ಬೇಕು ಎಲ್ಲ ಒಂದು ರೂಫ್ ಅಂಡರಲ್ಲಿ ಇದೆ ಗರುಡ ಮಾಲಲ್ಲಿ. ಬನ್ನಿ, ಯಾವ ವೆಹಿಕಲ್ ಇಷ್ಟ ಆಗುತ್ತೋ ಆ ವೆಹಿಕಲ್ ನೋಡಿ ಡ್ರೈವ್ ಮಾಡಿ, ಓಕೆ ಆಯಿತು ಅಂತಂದರೆ ವೆಹಿಕಲ್ ಬುಕ್ ಮಾಡ್ಕೊಳ್ಳಿ. ಒಂದು 3 to 4 ಡೇಸ್ ಒಳಗಡೆ ಫಿನಾನ್ಸ್ ಆಪ್ಷನ್ ನೋಡ್ತಿರೋ, ಇಲ್ಲ ಅಂತಂದರೆ ಫುಲ್ ಕ್ಯಾಶಲ್ಲಿ ಹೋಗ್ತಿರೋ, ಡೆಲಿವರಿ ತೊಗೊಂಡು ಹೋಗ್ಬೋದು. ನಾವು ನಿಮಗೆ ಬೇಕಾದ್ರೆ ಮನೆ ಹತ್ರನೂ ಹೋಮ್ ಡೆಲಿವರಿ ಮಾಡ್ತೀವಿ. ಸರ್ ಇವಾಗ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತೊಗೊಂಡು ಹೋಗ್ಲಿ ಅಂತ ಹೇಳ್ತೀರಾ. ಎಸ್. ಅಕಸ್ಮಾತ್ ತೊಗೊಂಡು ಹೋಗ್ಬಿಟ್ರು ಇಷ್ಟ ಆಗಲಿಲ್ಲ, ಸ್ವಲ್ಪ ಒಂದು ವಾರ ಆದ್ಮೇಲೆನೋ ಅಥವಾ ಒಂದು ವಾರದೊಳಗಡೆ ಅವ್ರಿಗೇನೋ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಏನೋ ಆಪ್ಷನ್ ಇದೆ ಅಂತ ಹೇಳ್ತಾ ಇರ್ತೀರಾ? ಹೌದು, ಖಂಡಿತವಾಗೂ ನಮ್ಮ ಹತ್ರ 7 ಡೇಸ್ ಬೈಬ್ಯಾಕ್ ಪಾಲಿಸಿ ಅಂತ ಇರುತ್ತೆ. 7 ದಿನ 500 ಕಿಲೋಮೀಟರ್. ನಿಮಗೆ ಗಾಡಿ ಎನಿ ರೀಸನ್ಗೆ ಇಷ್ಟ ಆಗಿಲ್ಲ ಇರ್ಬೋದು, ನೀವು ಗಾಡಿ ನಮಗೆ ವಾಪಸ್ ಕೊಡ್ಬೋದು. ಇಲ್ಲಿ ನೋ ಕ್ವಶನ್ ಆಸ್ಕ್. ನಾವು ನಿಮಗೆ ಏನಕ್ಕೆ ಕೊಡ್ತಾ ಇದ್ರೆ ಅಂತ ಯಾವತ್ತೂ ರೀಸನ್ ಕೇಳಲ್ಲ. ಒಂದು ಕಂಡೀಷನ್, ವೆಹಿಕಲ್ ನೀವು ಡೆಲಿವರ್ ತೊಗೊಳೋಗಿ ಈ ಕಂಡೀಷನಲ್ಲಿ ಇತ್ತಾ, ಇದೇ ಕಂಡೀಷನಲ್ಲಿ ಇರಬೇಕು. ಅಡಿಷನಲ್ ಡ್ಯಾಮೇಜಸ್ ಇರಬಾರ್ದು, ಮತ್ತು ಏನು ಮಾಡಿಫಿಕೇಶನ್ ಮಾಡಿಸಿರಬಾರ್ದು. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ ಸರ್. ವೀಕ್ಷಕರೇ, ನಿಮಗೆಲ್ಲ ಇವ್ರು ಕೊಟ್ಟಿರೋಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟೆಲ್ಲ ವೆಹಿಕಲ್ಸು ಖಂಡಿತವಾಗ್ಲೂ ನಿಮಗೆಲ್ಲೂ ಕೂಡ ಸಿಗಲ್ಲ SUV ವೆಹಿಕಲ್ಗಳು. ಆದಷ್ಟು ಬೇಗ ವಿಸಿಟ್ ಮಾಡಿ. ಯಾವುದೇ ಥರ SUV ವೆಹಿಕಲ್ ನೋಡ್ತಿದ್ರು ಕೂಡ ಇಲ್ಲೇ ಒಂದೇ ರೂಫ್ ಅಂಡರಲ್ಲಿ ಸಿಗುತ್ತೆ. ಸೊ ಆರಾಮಾಗಿ ತೊಗೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.